ನಮ್ಮ ಮೈಸೂರಿನಲ್ಲಿ ಮಹಾರಾಜರ ಕಾಲ ಮತ್ತು ಅದರ ಹಿಂದಿನ ಕಾಲದಿಂದಲೂ ಬಹಳಷ್ಟು ಐತಿಹಾಸಿಕ ದೇವಸ್ಥಾನಗಳಿದ್ದಾವೆ. ಬಹಳಷ್ಟು ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರನೇ ನಿಂತೋಗಿದೆ. ಕೆಲವು ಒಳ್ಳೆಯ ವ್ಯವಸ್ಥೆ ಇಲ್ಲದಲೇ ಕಾರಣಕ್ಕೋಸ್ಕರ ಒಂದು ರೀತಿಯಲ್ಲಿ ಪಾಳು ಬಿದ್ದಂತಹ ಅವಸ್ಥೆಯಲ್ಲಿ ಇದ್ದಾವೆ. ಇಂತಹ ದೇವಸ್ಥಾನಗಳನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶವಾಗಿದೆ. ಹಿಂದೆ ನಮ್ಮ ಸರ್ಕಾರ ಇದ್ದ ಸಂದರ್ಭದಲ್ಲೂ ಕೂಡ ಒಂದಷ್ಟು ಪ್ರಯತ್ನ ಮಾಡಿದ್ವಿ. ಆದರೆ ಇವತ್ತು ದೇವಸ್ಥಾನಗಳಿಗೆ ಸರ್ಕಾರದ ಅನುದಾನವೂ ಬೇಕಾಗಿಲ್ಲ. ಆದಾಯ ಬರುವಂಥ ದೇವಸ್ಥಾನಗಳು, ದುಸ್ಥಿತಿಯಲ್ಲಿರುವಂಥ ದೇವಸ್ಥಾನಗಳನ್ನು ದತ್ತು ತೆಗೆದುಕೊಂಡ್ರೆ ಸಾಕು, ಎಲ್ಲ ದೇವಸ್ಥಾನಗಳು ಅಭಿವೃದ್ಧಿ ಮಾಡ್ಬೋದು. ಹಾಗಾಗಿ ನಾವೊಂದು ಚಿಂತನೆಯನ್ನು ಮಾಡಿದ್ವಿ. ನಮ್ಮ ಶಾಸಕರ ನೇತೃತ್ವದಲ್ಲಿ, ವಸಣ್ಣವ್ರ ನೇತೃತ್ವದಲ್ಲಿ ನಾವು ಡಿ ಸಿ ಅವ್ರನ್ನೂ ಕೂಡ ಭೇಟಿ ಆಗ್ತೀವಿ. ಯಾಕೆಂದರೆ ಕಾನೂನಿನಲ್ಲಿ ಒಂದು ಅವಕಾಶ ಇದೆ. ನಮ್ಮ ಯಾವುದೋ ಒಂದು ಕ್ಷೇತ್ರದಲ್ಲಿ ಅತಿ ಹೆಚ್ಚು ಆದಾಯ ಬರುವಂಥ ದೇವಸ್ಥಾನಗಳಿಗೆ ಆದಾಯವೇ ಇಲ್ಲದೇ ಇದ್ದಂಥ ದೇವಸ್ಥಾನಗಳನ್ನು ದತ್ತು ತೆಗೆದುಕೊಳ್ಳುವಂಥ ಅವಕಾಶವೂ ಇದೆ. ಅಂದರೆ ಈ ದೇವಸ್ಥಾನಗಳನ್ನು ABC ಅಂತ ಕ್ಯಾಟಗರೈಸ್ ಮಾಡಿದ್ದಾರೆ. 25 ಲಕ್ಷಕ್ಕಿಂತ ಹೆಚ್ಚು ವರಮಾನ ಇರುವಂಥ ದೇವಸ್ಥಾನಗಳನ್ನು A ಕ್ಯಾಟಗರಿ ಅಂತಾರೆ. 5 ಲಕ್ಷ ಮತ್ತು 5 ಲಕ್ಷಕ್ಕಿಂತ ಕೆಳಗಡೆ ಇರುವಂತಹ ಆದಾಯ ಇರುವಂತಹ ದೇವಸ್ಥಾನಗಳನ್ನು C ಕ್ಯಾಟಗರಿ ಅಂತಾರೆ. ಈ 5 ರಿಂದ 25 ಲಕ್ಷ ಆದಾಯ ಇರುವಂಥ ದೇವಸ್ಥಾನಗಳನ್ನು B ಕ್ಯಾಟಗರಿ ಅಂತ ಹೇಳ್ತಾರೆ. ಈ A ಕ್ಯಾಟಗರಿ ದೇವಸ್ಥಾನಗಳಿಗೆ C ಕ್ಯಾಟಗರಿ ದೇವಸ್ಥಾನಗಳನ್ನು ದತ್ತು ತೆಗೆದುಕೊಳ್ಳಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ. ಹಾಗಾಗಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳನ್ನು ನಮ್ಮ ಶಾಸಕರ ನೇತೃತ್ವದಲ್ಲಿ ಹೋಗಿ ಭೇಟಿಯಾಗಿ ಚಾಮುಂಡಿ ಬೆಟ್ಟದಲ್ಲಿ ನಮ್ಮ ಹುಂಡಿ ಹಣನೇ ಸುಮಾರು 130 ಕೋಟಿ ರೂಪಾಯಿ ಇದೆ. ನಮ್ಮ ಮೈಸೂರು ಜಿಲ್ಲೆಯಲ್ಲಿರುವಂಥ ಉಳಿದ ದೇವಸ್ಥಾನಗಳನ್ನು ತಾಯಿ ಚಾಮುಂಡಿಯ ಕೃಪೆಯಿಂದ, ಆಕೆಯ ಹುಂಡಿಯಿಂದ ಬರುವಂಥ ಆದಾಯದಲ್ಲೇ ನಾವು ಅಭಿವೃದ್ಧಿ ಮಾಡೋದಕ್ಕೆ ಎಲ್ಲ ಅವಕಾಶಗಳಿದೆ. ಇದನ್ನು ನಾವು ಖಂಡಿತ ಕೈಗೆತ್ತಿಕೊಂಡು ಇದು ಅಭಿವೃದ್ಧಿ ಕಾರ್ಯಕ್ಕೆ ಸರ್ಕಾರದ ಒಂದು ಸಹಕಾರ ಸಿಗುತ್ತೆ ಅಂತ ಭಾವಿಸ್ತಾ ಇದನ್ನು ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ನಾವು ಹೆಜ್ಜೆ ಇಡ್ತೀವಿ.